It is started on 15th August 2020. Our Minister Tawarchand Gehlot has inaugurated and they have started the initiation in 272 districts all over India. In that they have identified 6 districts in Karnataka, in that Bangalore, Madikeri. These 6 districts they have identified from 2020 till now. Whatever the awareness campaign and prevention, rehabilitation is going on in these 6 districts. From this year, they added another 21 districts to spread the awareness. You know why? Because this demand for the consumption of alcohol, consumption of drugs, this is increasing in the youngsters, also those who are coming to the. So why, like what is the need? People they'll say, why I want to drink it. ಅವನು ಕುಡಿತಾನೆ ನಾನು ಕುಡಿಬೇಕು. ಸೊ ಫೇಲ್ ಆದರೂ ಪಾರ್ಟಿ, ಸಕ್ಸಸ್ ಪಾಸ್ ಆದರೂ ಪಾರ್ಟಿ. ಈಗ ನೆಕ್ಸ್ಟ್ ನನ್ನ ಎಕ್ಸಾಮ್ ಮುಗೀತು, ಲೆಟ್ಸ್ ಸೆಲೆಬ್ರೇಟ್, ಲೆಟ್ಸ್ ಗೋ ಫಾರ್ ಪಾರ್ಟಿ. ಸೊ ಫೇಲ್ ಆದೆ, ಓಕೆ ನನಗೆ ಫೀಲಿಂಗ್ಸ್ ಇದೆ, ಕುಡಿಯೋಣ ಅಂತ. ಸೊ ಇದು ಇನಿಷಿಯೇಟಿವು ಯೂಶ್ವಲಿ ಯಂಗ್ಸ್ಟರ್ಸ್ಗಳಲ್ಲಿ, ಕಂಪ್ನಿಗಳಲ್ಲಿ ಮಚ್ಚ ವಿಲ್ ಗೋ ಫಾರ್ ಪಾರ್ಟಿ. ಸೊ ಈ ಥರ ಒಂದು ಆ್ಯಟಿಟ್ಯೂಡು ಈಗ ಯಂಗರ್ ಜನ್ರೇಷನ್ಗಳಲ್ಲಿ ಸ್ಟಾರ್ಟ್ ಆಗಿದೆ. ಸೊ ವಾಟ್ ಈಸ್ ದಿ ಲೈಕ್ ಡಿಸ್ಅಡ್ವಾಂಟೇಜಸ್? ಈಗ ಕೆಲವು ನೋಡಿರ್ತೀರಾ, ಕೆಲವು ಪೇಷಂಟ್ಸ್ಗಳು ನಮ್ಮ ಹತ್ರ ಬರ್ತಾರೆ ಆ್ಯಂಡ್ ದೇರ್ ಆಲ್ ಅಡಿಕ್ಟೆಡ್, ಕಂಪ್ಲೀಟ್ಲಿ ಅಡಿಕ್ಟೆಡ್. ಏನಾಗುತ್ತೆ ಅಡಿಕ್ಷನ್ ಆದಾಗ? ಫ್ಯಾಮಿಲಿ ಲೂಸ್ ಮಾಡ್ಕೊಳ್ತಾರೆ, ಸೊಸೈಟಿನಲ್ಲಿ ಅವರಿಗೆ ಒಂದು ರೆಸ್ಪೆಕ್ಟ್ ಹೋಗುತ್ತೆ. ಆ್ಯಂಡ್ ಇಟ್ಸ್ ನಾಟ್ ಓನ್ಲಿ ದಟ್, ಕೆಲವರು ಯಂಗ್ಸ್ಟರ್ಸ್ಗಳಿಗೆ ಮದುವೆನೂ ಆಗಲ್ಲ, ಸೊ ಹುಡುಗನೂ ಸಿಗಲ್ಲ. ನಮ್ಮ ಸ್ವಾಮೀಜಿಯವರು ಬೆಳಗ್ಗೆ ಹೇಳ್ತಾಯಿದ್ರು, ಒಂದು ರೀಸೆಂಟ್ ಮ್ಯಾರೇಜು 6 months ಆಗಿತ್ತು, ಡೈವರ್ಸ್ ಆಯಿತು. ರೀಸನ್ ಏನು? ಈಸ್ ಎ ಡ್ರಗ್ ಅಡಿಕ್ಟ್ ಅಂತ. ಸೊ ಇದೊಂದು ಡ್ರಗ್, ಇದೊಂದು ಸಾಮಾಜಿಕ ಪಿಡುಗು, ಇಟ್ಸ್ ಅ ಸೋಷಿಯಲ್ ಇವಿಲ್. ಸೊ ವಿ ನೀಡ್ ಟು ಕಮ್ ಔಟ್ ಆಫ್ ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ಇಟ್ಸ್ ನಾಟ್ ಓನ್ಲಿ ದಿಸ್ ಡ್ರಗ್ಸ್, ಲೈಕ್ ಇಟ್ ಕಾಸಸ್ ಲೈಕ್ ಡ್ಯಾಮೇಜ್ ಟು ಲಿವರ್, ಬ್ರೈನ್. ನಮ್ಮ ಮೋಹನ್ ಸರ್ ಹೇಳಿದಂಗೆ ಲೈಕ್ ಇಟ್ ಡಿಕ್ರೀಸಸ್ ದಿ ಲೈಕ್ ಕಾನ್ಷಿಯಸ್ ಲೆವೆಲ್, ಇನ್ಸೈಟ್ನೆಸ್ ಆ್ಯಂಡ್ ವಾಟ್ ಎವರ್ ದಿ 1 quarter ಆಗುತ್ತೆ, 2 quarter ಆಗುತ್ತೆ, ಫುಲ್ ಬಾಟ್ಲ್ ಆಗುತ್ತೆ. ಸೊ ಈ ಥರ ಏನಾಗುತ್ತೆ, ದೇ ಟೆಂಡ್ ಟು ಅಡಿಕ್ಟಿವ್. ಬಾಡಿ ಏನಾಗುತ್ತೆ, ನಮ್ಮ ಬಾಡಿ ಒಂದು ಅಡಿಕ್ಷನ್ ಲೈನಿಂದ ಕ್ರಾಸ್ ಆದಾಗ ಸೊ ಅದು ನಮ್ಮ ಕಂಟ್ರೋಲ್ ಸಿಗಲ್ಲ. ವಾಟ್ ಈಸ್ ದಿ ಇನಿಷಿಯೇಟಿವ್ ಫಾರ್ ದ ಪ್ರಿವೆನ್ಷನ್? ದ ಪ್ರಿವೆನ್ಷನ್ ಇಸ್ ಸ್ಟಾರ್ಟ್ಸ್ ವಿತ್ ದ ಇಂಡಿವಿಜುವಲ್ ಲೆವೆಲ್. ನಮ್ಮ ಡೈರೆಕ್ಟರ್ ಸರ್ ಹೇಳ್ತಾ ಇದ್ರು ಈಗ. ಸೊ ವಾಟ್ ಎವರ್ ವಿಲ್ ಸ್ಪೀಕ್, ನಾವೇನೇ ಮಾತಾಡ್ಬೋದು, ದಿಸ್ ಇಸ್ ಏಜ್ ಟು ಎಂಜಾಯ್ ಅಂತ ಅವ್ರು ಹೇಳ್ತಾರೆ. ಬಟ್ ಒನ್ಸ್ ನಿಮ್ಮ ಕಂಟ್ರೋಲು, ಲೈಕ್ ಯು ನೀಡ್ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನೋ ಒನ್ ದೇ ವಿಲ್ ಟೆಲ್ ಯು. Because if you want to achieve something, you need to come out of all these things. So director has given this best example. So